ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನು ಇವತ್ತು ಏನು ಮಾಡ್ತಿದ್ದೀನಪ್ಪ ಅಂತಂದರೆ, ನನ್ನ ಮಗಳಿಗೆ ಯಾವ ರೀತಿ ನಾನು ಮಸಾಜ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ನಾನು ಆಯಿಲ್ ಯಾವ್ದು ತೊಗೊಂಡಿದ್ದೀನಿ ಅಂತಂದರೆ, ಆಲಿವ್ ಆಯಿಲ್, ಫಿಗಾರೋ ಮತ್ತು ಬಾದಾಮ್ ಆಯಿಲ್. ಸೊ ಎರಡೇ ನಾನು ಯೂಸ್ ಮಾಡೋದು. ಸೊ ಅದೆರಡು ತೊಗೊಂಡಿದ್ದೀನಿ. ಸೊ ಫಸ್ಟು ಹಣೆಗಿಟ್ಟಿರ್ತೀವಲ್ಲ ಕರಿಬಿಟ್ಟು ಅದನ್ನು ರಬ್ ಮಾಡ್ಕೊಳ್ಳಿ, ಅಳಿಸ್ಕೊಳ್ಳಿ. ಫಸ್ಟು ಅಳಿಸ್ಕೊಂಡು ನಂತರ ಅದನ್ನು ನೀಟಾಗಿ ಹಣೆ ಹತ್ರ ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ. ಸೊ ಫುಲ್ಲು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡಾದ್ಮೇಲೆ ಸೊ ಎಣ್ಣೆನ ಸ್ವಲ್ಪನೇ ಕೈಗೆ ತಗೊಂಡು ಸೊ ಎರಡೂ ಕೈಯಿಂದ ಮಸಾಜ್ ಮಾಡ್ಕೊಳ್ಳಿ. ಸೊ ಕಿವಿಗೆ ಫುಲ್ಲು ಏನು ಮುಖದ ಪಾರ್ಟ್ಸ್ ಇದೆ ಅದಕ್ಕೆಲ್ಲ ಹಚ್ಕೊಳ್ಳಿ ನೀಟಾಗಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಮಾಡ್ಕೋತಾ ಇದ್ದೀನಿ ನೋಡ್ಕೊಳ್ಳಿ. ಸೊ ಈ ರೀತಿ ಸಾಫ್ಟಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಹಣೆ ಹತ್ರ ಎಲ್ಲ ನೀಟಾಗಿ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ. ಸೊ ಉಬ್ಬತ್ರ ಸೊ ನೀವು ಕೈ ಎಣ್ಣೆ ಹಾಕ್ತಿರಲ್ಲ ಮಸಾಜ್ ಮಾಡ್ಬೇಕಾದ್ರೆ, ಸೊ ಸ್ವಲ್ಪ ಕೈ ಎಣ್ಣೆ ಇಟ್ಕೊಳ್ಳಿ. ಕೈ ಎಣ್ಣೆ ಇಟ್ಕೊಂಡು ಪಕ್ಕದಲ್ಲೇ ಅದು ಐಬ್ರೋ ಏನಿದೆ ಐಬ್ರೋ ಪ್ಲೇಸ್ಗೆ ಹಾಕೊಳ್ಳಿ. ಸೊ ಐಬ್ರೋ ನೀಟಾಗಿ ಬರುತ್ತೆ ಕಪ್ಪಾಗಿ. ಸೊ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಸೊ ನೋಡಿ ಈ ರೀತಿ ಫಸ್ಟು ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ. ಅಪ್ಲೈ ಮಾಡ್ಕೊಂಡಾದ್ಮೇಲೆ ಮುಂದೆ ಯಾವ ರೀತಿ ನೋಡ್ಕೊತಾ ಇದ್ದೀರಾ, ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ನೀಟಾಗಿ ಮಾಡ್ಕೊಳ್ಳಿ ಸಾಫ್ಟಾಗಿ. ಸೊ ನೋಡಿ ನನ್ನ ಮಗಳು ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾಳೆ. ಸೊ ಅವಳಿಗೆ ಎಣ್ಣೆ ಹಾಕೋದು ಅಂದರೆ ತುಂಬಾ ಖುಷಿ. ಸೊ ನೀಟಾಗಿ ಯಾವ ರೀತಿ ಖುಷಿಯಿಂದ ಮಾಡಿಸ್ಕೋತಿದ್ದಾಳೆ ನೋಡಿ. ಸೊ ಮಕ್ಕಳನ್ನ ಯಾವ ರೀತಿ ಮಸಾಜ್ ಮಾಡಬೇಕಾರೆ ಅಂದರೆ, ಸೊ ನೀಟಾಗಿ ಅವರು ಆ್ಯಕ್ಟಿವ್ ಇರಬೇಕು, ಆ ರೀತಿ ಮಾಡ್ಕೊಳ್ಳಿ. ಸೊ ಒಂದು 5 ನಿಮಿಷ ಆಟ ಆಡಿಸ್ಕೊಂಡು ಸೊ ನೋಡಿ ಕಾಲ್ಗೂ ಅಷ್ಟೇ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ. ಸೊ ಅದು ಹಸ್ತ ಏನಿರುತ್ತೆ ನೀಟಾಗಿ ಅದಕ್ಕೂ ರಬ್ ಮಾಡಿ. ಸೊ ಇವಾಗ ಏನಕ್ಕೆ ಅಂದರೆ ಬ್ಲಡ್ ಕ್ಲಾತು ಆ ಥರ ಇರುತ್ತೆ. ಸೊ ನೀಟಾಗಿ ಅದನ್ನು ಮಸಾಜ್ ಮಾಡ್ಕೊಳ್ಳಿ. ಸೊ ತೊಡೆ ಹತ್ರನೂ ಅಷ್ಟೇ ವ್ಯಾಕ್ಸಿನ್ ಎಲ್ಲ ಹಾಕಿರ್ತಾರೆ. ಸೊ ಅದೆಲ್ಲ ಗಂಟು ಉಳ್ಕೊಬಿಟ್ಟಿರುತ್ತೆ. ಸೊ ಅದನ್ನು ನೀಟಾಗಿ ಅದ್ರ ಮೇಲೆ ಹಾಕ್ಕೊಂಡು ಸೊ ನೀಟಾಗಿ ಮಸಾಜ್ ಕೊಡ್ಕೊಳ್ಳಿ. ಸೊ ಅದು ಬೇಗನೆ ಕರಗುತ್ತೆ. ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ಸೊ ಬೇಗನೆ ಕರಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ನನ್ನ ಮಗಳಿಗೆ, ಅವಳು ಎಕ್ಸಸೈಸ್ ಅಂದ್ರೇ ತುಂಬಾ ಇಷ್ಟ ಅವಳಿಗೆ. ಸೊ ತುಂಬಾ ಎಂಜಾಯ್ ಮಾಡ್ತಾಳೆ ಅದರಿಂದ. ಸೊ ನೋಡಿ ಯಾವ ರೀತಿ ನಕ್ಕೊಂಡು ಮಾಡ್ತಾ ಇದ್ದಾಳೆ ಅಂತ. ಸೊ ತುಂಬಾ ಆ್ಯಕ್ಟಿವ್ ಇದ್ದಾಳೆ. ನೋಡ್ತಾ ಇದ್ದೀರಾ ಯಾವ ರೀತಿ ಮಾಡಿಸ್ಕೊತಾ ಇದ್ದಾಳೆ ನೋಡಿ. ನೋಡ್ತಾ ಇದ್ದೀರಲ್ಲ ನೋಡಿ ಯಾವ ರೀತಿ ಮಾಡಿಸ್ಕೊತಾ ಇದ್ದಾಳೆ. ತುಂಬಾ ಎಂಜಾಯ್ ಮಾಡ್ತಾಳೆ ನೋಡಿ ಯಾವ ರೀತಿ ಮಾಡಿಸ್ಕೊತಾ ಇದ್ದಾಳೆ. ಸೊ ಅವಳಿಗೆ ತುಂಬಾ ಖುಷಿ ಅದರಿಂದ ಮಾಡಿಸ್ಕೊಳ್ಳೋದ್ರಿಂದ. ಸೊ ನೋಡಿ ಯಾವ ರೀತಿ ಮಾಡಿಸ್ಕೊತಾ ಇದ್ದಾಳೆ ಅಂತ. ನೋಡ್ತಾ ಇದ್ದೀರಲ್ಲ. ಸೊ ನೋಡಿ ಸೊ ನೀಟಾಗಿ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಮಾಡಿಸ್ಕೊತಿದ್ದಾಳೆ. ಸೊ ಮೂಗು ಕಣ್ಣು ಇದೆಲ್ಲನೂ ನೀಟಾಗಿ ರಬ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಅಂತ. ಸೊ ನೀಟಾಗಿ ಮಾಡ್ಕೊಳ್ಳಿ ಮಸಾಜು. ನೋಡಿ ಯಾವ ರೀತಿ ಮಾಡಿಸ್ಕೊತಿದ್ದಾಳೆ ನನ್ನ ಮಗಳು. ತುಂಬಾ ಖುಷಿ ಅವಳಿಗೆ ಮಾಡಿಸೋದ್ರಿಂದ. ನೋಡ್ತಾ ಇದ್ದೀರಲ್ಲ. ಸೊ ಕಾಲ್ಗೂ ಅಷ್ಟೇ ಕಾಲನ್ನು ಏನು ತಪ್ಪು ಮಾಡಬೇಡಿ ಅಂದರೆ ಸೊ ಚೆನ್ನಾಗಿ ನೀಮಿ ಕಾಲನ್ನ. ಸೊ ಇವಾಗ ಅವರು ಆಟ ಆಡ್ತಾರೆ, ದಬಾಕೋತಾರೆ, ಸೊ ಮುಂದೆ ಟ್ರೈ ಮಾಡ್ತಾರೆ. ಅದರಿಂದ ಸೊ ನೀವು ನೀಟಾಗಿ ಮಸಾಜ್ ಕೊಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ನನ್ನ ಮಗಳಿಗೆ ಮಸಾಜ್ ಮಾಡ್ತಾಯಿದ್ದೀನಿ ಅಂತ. ಸೊ ನೋಡಿ ಯಾವ ರೀತಿ. ಸೊ ನೋಡಿ ಯಾವ ರೀತಿ ನಾನು ಮಸಾಜ್ ಮಾಡ್ತಾಯಿದ್ದೀನಿ ಅಂತ. ನೋಡ್ತಾ ಇದ್ದೀರಲ್ವಾ.
ಸೊ ನೋಡಿ ಆ ಇಂಜೆಕ್ಷನ್ ಹಾಕಿರ್ತಾರಲ್ಲ ಅದ್ರ ಮೇಲೆ ಈ ರೀತಿ ರಬ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ಮುಕ್ಬೇಡಿ, ಸ್ವಲ್ಪನೇ ಅದನ್ನು, ಏಕೆಂದರೆ ಅದು ಗಂಟಿರುತ್ತೆ. ಸೊ 1.5 to 3 monthsವರೆಗೂ ಗಂಟಿರುತ್ತೆ. ಸೊ ಅದನ್ನು ಆ ರೀತಿ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡಿ ನನ್ನ ಮಗಳು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ, ಈ ರೀತಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಅವಳು ತುಂಬಾ ಎಂಜಾಯ್ ಮಾಡ್ತಾಳೆ ಮಾಡಿಸ್ಕೊಳ್ಳೋದ್ರಿಂದ ಆಯಿಲ್ ಮಸಾಜ್ನ. ಸೊ ನೋಡಿ ಯಾವ ರೀತಿ ಮಾಡಿಸ್ಕೊತಾ ಇದ್ದಾಳೆ, ನೋಡಿದ್ರಲ್ವಾ. ಸೊ ಇವಾಗ ಬೆನ್ನಿಗೆ ಮಾಡೋಣ ಬನ್ನಿ. ಸೊ ಬೆನ್ನಿಗೂ ಅಷ್ಟೇ, ಅದು ಫೈನಲ್ ಕಾರ್ಡ್ ಇರುತ್ತಲ್ಲ, ಸೊ ಅದನ್ನು ತುಂಬಾ ಅದು ಗಟ್ಟಿ ಬರಬೇಕು ಅಂದರೆ ತುಂಬಾ ಮಸಾಜ್ ಮಾಡಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಲ್ಲ ನೋಡಿ ಯಾವ ರೀತಿ. ಸೊ ಕೆಲವರು ವೈಟ್ ಮೊಟ್ಟೆ ಹಾಕ್ಕೊಂಡು ಇದು ಮಾಡ್ತಾರೆ. ಸೊ ನಾನು ಇನ್ನೂ ಏನೂ ಅದು ಮಾಡ್ತಿಲ್ಲ. ಸೊ ನೀವ್ಯಾರಾದರೂ ಮಾಡ್ತಿದ್ರೆ ಕಮೆಂಟ್ ಮಾಡಿ. ಸೊ ನೋಡಿ ಈ ಥರ ನೀಟಾಗಿ ಅದನ್ನು ಮಸಾಜ್ ಕೊಟ್ಕೊಳ್ಳಿ ಫೈನಲ್ ಕಾಟ್ನ. ಸೊ ನೋಡ್ತಾ ಇದ್ದೀರಲ್ಲ, ಸೊ ನೋಡಿ ಯಾವ ರೀತಿ ನಾನು ಮಸಾಜ್ ಮಾಡ್ತಾಯಿದ್ದೀನಿ ಅಂತ. ಸಾಫ್ಟಾಗಿ ಈ ರೀತಿ ಮಾಡಿ, ಅವ್ರಿಗೂ ಒಂದು ಖುಷಿ ಅನಿಸುತ್ತೆ. ಸೊ ಮಕ್ಕಳು ಅಳಲ್ಲ ಜಾಸ್ತಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಾಡ್ತಿದ್ದಾರೆ ಅಂತ. ನೋಡಿ ನಾನು ಯಾವ ರೀತಿ ನನ್ನ ಮಗಳಿಗೆ ಮಸಾಜ್ ಕೊಡ್ತಾ ಇದ್ದೀನಿ ಅಂತ. ಸೊ ತುಂಬಾ ಆ್ಯಕ್ಟಿವ್ ಇದ್ದಾಳೆ, ಇವಾಗಲೇ ಎಲ್ಲ ಗೊತ್ತಾಗುತ್ತೆ ಅವಳಿಗೆ. ನೋಡಿ ಯಾವ ರೀತಿ ನಾನು ಮಾಡ್ತಿದ್ರೆ ಯಾವ ರೀತಿ ಬೆಂಡ್ ಆಗ್ತಿದ್ದಾಳೆ. ಸೊ ನೋಡ್ತಿದ್ದೀರಲ್ಲ, ಈ ರೀತಿ ಮಾಡ್ಕೊಳ್ಳಿ. ಸೊ ಮಕ್ಕಳ ವಿಷಯದಲ್ಲಿ ಗಟ್ಟಿಯಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಸಾಫ್ಟಾಗಿ ಯೂಸ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನನ್ನ ಮಗಳಿಗೆ ಮಸಾಜ್ ಕೊಡ್ತಾ ಇದ್ದೀನಿ ಅಂತ. ಸೊ ನೋಡಿ ಸೊ ರಿಲೀಫ್ ಅನಿಸುತ್ತೆ ಅವ್ರಿಗೆ, ತುಂಬಾ ರಿಲೀಫ್ ಅನಿಸುತ್ತೆ. ಸೊ ತುಂಬಾ ನಿದ್ದೆ ಮಾಡ್ತಾರೆ, ಆಟ ಆಡ್ತಾ ಇರ್ತಾರೆ, ಅವಾಗೆಲ್ಲ ರಿಲೀಫ್ ಅನಿಸುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನನ್ನ ಮಗಳು ಮಸಾಜ್ ಮಾಡಿಸ್ಕೊತಾ ಇದ್ದಾಳೆ ಅಂತ. ನೋಡಿ ನಾನು ಇದೇ ರೀತಿ ನನ್ನ ಮಗಳು ಮಸಾಜ್ ಮಾಡೋದು. ಸೊ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿ ಅಷ್ಟನ್ನು ಎರಡನ್ನೂ ರಬ್ ಮಾಡ್ಕೊಳ್ಳಿ. ಸೊ ಒಂದು ಬ್ಲಡ್ ಕಂಟ್ರೋಲ್ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ನನ್ನ ಮಗಳಿಗೆ ನಾನು ಯಾವ ರೀತಿ ಮಸಾಜ್ ಕೊಡ್ತಾ ಇದ್ದೀನಿ ಅಂತ. ನೋಡಿದ್ರಲ್ಲ ವಿಡಿಯೋ, ಈ ರೀತಿ ನಾನು ಮಸಾಜ್ ಮಾಡ್ತೀನಿ. ಸೊ ನೀವೆಲ್ಲ ಯಾವ ರೀತಿ ನಿಮ್ಮ ಮಕ್ಕಳಿಗೆ ಮಸಾಜ್ ಮಾಡ್ತೀರಾ ಅಂತ ಸೊ ಕಮೆಂಟ್ ಮಾಡಿ. ನೋಡಿ ನನ್ನ ಮಗಳು ಯಾವ ರೀತಿ ಆಟ ಆಡ್ತಿದ್ದಾಳೆ ಇಲ್ಲಿ. ಹಾಯ್ 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 ಮಾಡಿ, ಹಾಯ್ ಮಾಡಿ. ಹಾಯ್ ಮಾಡಿ ಫ್ರೆಂಡ್ಸ್ಗೆ, ಹಾಯ್. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.